ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಬಾಳೆ ದಿಂಡಿನ ದೋಸೆ ಮಾಡ್ಕೊಳ್ಳೋಣ ಅಂತ. ಬಾಳೆ ದಿಂಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಏನಂದರೆ ಇವಾಗ ನಿಮ್ಮ ಮನೆಯಲ್ಲೆಲ್ಲ ಪಲ್ಯ ಗಿಲ್ಯ ಎಲ್ಲ ತಿಂತಾರೆ, ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಅದು ಮಾಡ್ಕೋಬೋದು. ಬಟ್ ನಮ್ಮ ಮನೇಲಿ ಪ್ರಾಬ್ಲಮ್ ಏನಂದರೆ ತರಕಾರಿ ತಿನ್ನೋದಿಲ್ಲ. ಸೊ ನನ್ನ ಹಸ್ಬೆಂಡ್ ತರಕಾರಿ ತಿನ್ನಲ್ಲ. ಸೊ ಹಾಗಾಗಿ ಏನು ಮಾಡಬೇಕು, ಈ ಥರ ರುಬ್ಬಿ ಹಾಕೋವಂಥದ್ದು ಇಲ್ಲ ತುಂಬ ಬೆಂದು ಹೋಗಿರಬೇಕು, ಆ ಥರ ಏನಾದರೂ ಮಾಡಬೇಕು. ನಿಮ್ಮ ಮನೇಲೂ ಯಾರಾದರೂ ಆ ಥರ ಇದ್ದರೆ ಈ ರೆಸಿಪಿ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ತುಂಬ ಹೆಲ್ದಿ ಆ್ಯಂಡ್ ಸಿಂಪಲ್ಲಾಗೇ ಇದೆ. ಏನು ತುಂಬ ಪ್ರಾಸೆಸ್ ಆ ಥರ ಏನೂ ಇಲ್ಲ, ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು. ಮತ್ತು ಅದಕ್ಕೆ ಸೈಡ್ಗೆ ನಾನು ಮೊಳಕೆ ಕಟ್ಟಿದ್ದ ಹೆಸರು ಕಾಳು ಕುರ್ಮಾ ಥರ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ರೆಡ್ ಚಟ್ನಿ ಮಾಡಿದ್ರೆ ಸುಮ್ಮನೆ ತಿನ್ಕೊತಾರೆ, ಆದರೆ ಏನಾಗುತ್ತೆ, ಇದು ಹೈ ಫೈಬರ್, ಬಟ್ ಇದರಲ್ಲಿ ಪ್ರೋಟೀನ್ ಇಲ್ಲ. ಅಕ್ಕಿ, ಕಾಯಿ ಮತ್ತು ಬಾಳೆದಿಂಡನ್ನು ಹಾಕಿ ರುಬ್ಕೊಳ್ಳೋ ಅಂಥದ್ದು. ಗುಡ್ ಫ್ಯಾಟ್ ಏನೋ ಇದೆ, ಆದ್ರೂ ಪ್ರೋಟೀನ್ ಬೇಕು ಅಂತ ಹೇಳಿಬಿಟ್ಟು ನಾನು ಜನರಲಿ ಈ ಥರ ಗ್ರೇವಿ ಮಾಡ್ಕೋತೀನಿ. ಸೊ ಇವಾಗ ದೋಸೆ ಮಾಡ್ಕೊಳ್ಳೋಣ. ಇದು ನಾನು ಹೆಸರು ಕಾಳು ಆಲ್ರೆಡಿ ಮೊಳಕೆ ಬರ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಎತ್ತಿಟ್ಕೊತೀನಿ ಕೋಸಂಬರಿಗೆ ಅಂತ. ಈ ಮೊಳಕೆ ಕಾಳೆಲ್ಲ ಹಸಿ ತಿಂದರೆ ಇನ್ನೂ ಒಳ್ಳೆಯದು, ಬಟ್ ತುಂಬ ಏನು ತಿನ್ನೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಸ್ವಲ್ಪ ಯಾವಾಗಲೇ ಆದರೂ ಈ ಥರ ಮೊಳಕೆ ಬರ್ಸ್ಕೊಂಡಾಗ ಹೆಸರು ಕಾಳದು ಎಲ್ಲದೂ ನಮ್ಗೆ ಹಸಿ ತಿನ್ನೋಕ್ಕಾಗಲ್ಲ. ಇದು ಹೆಸರು ಕಾಳಾದರೆ ಸ್ವಲ್ಪ ಎತ್ತಿಟ್ಕೊಂಡು ಕೋಸಂಬರಿ ಮಾಡಿಕೊಂಡು ಉಳಿದಿದ್ರಲ್ಲಿ ಏನು ಮಾಡ್ಕೋತೀವೋ ಅದು ಮಾಡ್ಕೊಳ್ಳೋದು. ಇವತ್ತು ಕುರ್ಮಾ ಮಾಡ್ಕೋತಾ ಇದ್ದೀನಿ. ಇಲ್ಲಾಂದರೆ ಜನರಲಿ ಪೆಸರಟ್ಟು ದೋಸೆ ಅದೂ ಎಲ್ಲ ಚೆನ್ನಾಗಿರುತ್ತೆ. ನಾವು ರೈಸ್ ದೋಸೆ ರೆಗ್ಯುಲರಾಗಿ ಮಾಡೋ ಫರ್ಮೆಂಟೆಡ್ ದೋಸೆ ಜೊತೆ ಕಂಪೇರ್ ಮಾಡೋಕ್ಕಾಗಲ್ಲ ಈ ಪೆಸರಟ್ಟು ದೋಸೆ ಎಲ್ಲ. ಬಟ್ ಆದರೆ ಅದೂ ಚೆನ್ನಾಗಿರುತ್ತೆ. ಕುರ್ಮಾ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಎತ್ತಿಟ್ಕೋತಾ ಇದ್ದೀನಿ ಕೋಸಂಬರಿಗೆ ಅಂತ. ಉಳಿದಿದ್ದನ್ನು ಕುರ್ಮಕ್ಕೆ ಯೂಸ್ ಮಾಡ್ಕೋಬೋದು. ಎಷ್ಟಾಗುತ್ತೋ ಅಷ್ಟು ಹಸಿ ತಿಂದರೆ ಒಳ್ಳೆಯದು. ಫಸ್ಟು ಕುರ್ಮನೇ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಆ ಕುರ್ಮಾ ಬೇಯೋದ್ರೊಳಗೆ ದೋಸೆ ಹಿಟ್ಟು ರೆಡಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅಷ್ಟೇ. ಒಂಚೂರು ಜೀರಿಗೆ, ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕರಿಬೇವಿನ ಸೊಪ್ಪು, ಇವಾಗ ಈ ಹೆಸರು ಕಾಳು ಏನು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಈಗ ಮಸಾಲೆ ರುಬ್ಕೋಬೇಕು. ಈ ಕುರ್ಮಾ ಹೆಂಗಂದರೆ ಚಪಾತಿಗೆ ಇನ್ನೂ ಚೆನ್ನಾಗಿ ಸೂಟ್ ಆಗುತ್ತೆ. ನಾನಿಲ್ಲಿ ದೋಸೆಗೆ ಜನರಲಿ ಇದು ಬ್ಯಾಲೆನ್ಸ್ಡ್ ಮೀಲ್ ಆಗಬೇಕು ಅಂತ ಮಾಡ್ಕೋತೀನಿ. ನೀವು ಚಪಾತಿಗೂ ಮಾಡ್ಕೋಬೋದು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ಅಂದರೆ ಚೆನ್ನಾಗಿ ಕುದಿ ಬಂದಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಮುಚ್ಚಿ ಬೇಯಿಸ್ಕೊಳ್ಳೋದು ಅಷ್ಟೇ. ಮಸಾಲೆಗೆ ಒಂದು ಬೌಲ್ ಫುಲ್, ಆಲ್ಮೋಸ್ಟ್ ಒಂದು ಬೌಲಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದು ಹಸಿಮೆಣಸು, ಒಂದು ಸ್ವಲ್ಪ ಕಾಳು ಮೆಣಸು, ಒಂದು ಸ್ವಲ್ಪ ಸೋಂಪು, ಒಂದು ಸ್ವಲ್ಪ ಚಕ್ಕೆ, ಒಂದು 3-4 ಲವಂಗ, ಸ್ವಲ್ಪ ಕ್ಯಾಶು. ಇದು ಕ್ರೀಮಿ ಟೆಕ್ಸ್ಚರ್ ಬರೋದಕ್ಕೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಂಗೆ ಗೊತ್ತೇ ಆಗಿಲ್ಲ, ನನ್ನ ಹಸ್ಬೆಂಡು ತಿಂದು ಖಾಲಿ ಮಾಡಿಬಿಟ್ಟಿದ್ದಾರೆ. ನೆನ್ನೆ ರಾತ್ರಿ ಚೆಕ್ ಮಾಡ್ಕೋಬೇಕಾದ್ರೆ ಇತ್ತು, ಇವಾಗ ರೆಸಿಪಿ ಶೂಟ್ ಮಾಡ್ಕೋಬೇಕಾದ್ರೆ ನೋಡಿದ್ರೆ ಬೆಳಿಗ್ಗೆ ಹಸಿವಾಯಿತು ಅಂತ ತಿಂದಿದ್ದಾರಂತೆ. ಸೊ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಒಂದು ಪೀಸು ಶುಂಠಿ, ಸ್ವಲ್ಪ ನೀರು ಇವಾಗಲೇ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಆಮೇಲೆ ನಾನು ನೈಸಾಗಿ ರುಬ್ಕೋತೀನಿ ಇದನ್ನು. ಹೆಸರು ಕಾಳು ಆಲ್ಮೋಸ್ಟ್ ಬೆಂದಿದೆ. ಮಿಕ್ಸಿಗೆಲ್ಲ ಐಟಮ್ ಹಾಕ್ಕೊಂಡಿದ್ದೆ, ಬಟ್ ಬ್ಯಾಡ್ ಲೆಕ್ಕಕ್ಕೆ ಕರೆಂಟ್ ಇಲ್ಲ. ಅಂದರೆ ಬ್ಯಾಕಪ್ಪಲ್ಲಿ ಮಿಕ್ಸಿ ರನ್ ಆಗೋಲ್ಲ. ಸೊ ಇವಾಗ ದೋಸೆ ಹಿಟ್ಟಿಗೂ ರುಬ್ಕೊಳ್ಳೋಕ್ಕಾಗಲ್ಲ. ನೋಡಬೇಕು, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಆಲ್ಮೋಸ್ಟ್ ಬೆಂದಿದೆ. ಇದು ಬೆಂದಾದ ತಕ್ಷಣ ಆಫ್ ಮಾಡಿ ಸ್ವಲ್ಪ ಹೊತ್ತು ಕಾಯಬೇಕು. ಬ್ಯಾಡ್ ಲಕ್. ನಾನಿಲ್ಲಿ ಚೆಕ್ ಮಾಡಿದ್ರೆ ಕಾಳೆಲ್ಲ ಚೆನ್ನಾಗಿ ಬೆಂದಾಗಿತ್ತು. ಕರೆಂಟ್ ಇರಲಿಲ್ಲ, ಏನು ಮಾಡೋದು ಗೊತ್ತಾಗ್ತಾ ಇರಲಿಲ್ಲ. ಸರಿ, ಬೇರೆ ಕೆಲಸಗಳು ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಕಡೆಗೆ ನೋಡಿದ್ರೆ ಕರೆಂಟ್ ಬಂತು. ಸೊ ಆಮೇಲೆ ಇದು ಕೆಲಸ ಮುಂದುವರಿಸಿದೆ. ಬಟ್ ಆವಾಗವಾಗ ಬಂದು ಹೋಗಿ ಆಗ್ತಾಯಿತ್ತು. ಕರೆಂಟ್ ಬಂದಿದೆ, ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ನಾನು ಬೇರೆ ಕೆಲಸಗಳೆಲ್ಲ ರೆಡಿ ಮಾಡ್ಕೋತಾ ಇದ್ದೆ, ಕರೆಂಟ್ ಬಂದುಬಿಡ್ತು. ಈಗ ಫಸ್ಟು ಮಿಕ್ಸಿ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಫಸ್ಟು ಮಸಾಲೆ ರುಬ್ಕೊಂಡು ಅದ್ರ ಪಾಡಿಗೆ ಅದು ಬೇಯ್ತಾ ಇರುತ್ತೆ. ಅಷ್ಟೊತ್ತಿಗೆ ಮತ್ತೆ ಬೇಗ ದೋಸೆ ಹಿಟ್ಟಿಗೂ ರೆಡಿ ಮಾಡ್ಕೋಬೇಕು. ಇಲ್ಲಿ ಮಸಾಲೆ ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನೋ ಅದನ್ನು ರುಬ್ಕೊಂಡು ಹಾಕೋತಾ ಇದ್ದೀನಿ. ಮತ್ತು ಒಂಚೂರು ಇಲ್ಲಿ ಮಿಕ್ಸಿಗೆ ಉಳಿದಿದ್ದೆಲ್ಲ ಮತ್ತು ನೀಟಾಗಿ ನೀರೆಲ್ಲ ಹಾಕ್ಕೊಂಡು ಅದನ್ನು ಹಾಕೋತಾ ಇದ್ದೀನಿ. ಇದೇನಿಲ್ಲ, ಚೆನ್ನಾಗಿ ಕುದಿಬೇಕು. ಈ ಹೆಸರು ಕಾಳಿಗೆ ಈ ಮಸಾಲೆ ಸೇರ್ಕೋಬೇಕು, ಚೆನ್ನಾಗಿ ಹೊಂದ್ಕೊಳ್ಳೋ ಅಷ್ಟು ಕುದಿಸ್ಕೊಂಡ್ರೆ ರೆಡಿನೇ ಆಗೋಗುತ್ತೆ. ನೀವು ಈವನ್ ಹೆಸರು ಕಾಳು ಬದಲು ತರಕಾರಿ ಎಲ್ಲ ಹಾಕಿನೂ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಹೈ ಫೈಬರ್ ಆಲ್ರೆಡಿ ಇತ್ತಲ್ಲ ಬನಾನಾ ಸ್ಟೆಮ್ಮು, ತರಕಾರಿ ಬದಲಾಗಿ ನಾನು ಮೊಳಕೆ ಕಟ್ಟಿದ ಕಾಳು ಹಾಕ್ಕೊಂಡಿದ್ದೀನಿ. ನೀವು ಈವನ್ ತರಕಾರಿ ಹಾಕಿನೂ ಕುರ್ಮಾ ಮಾಡ್ಕೋಬೋದು. ಇದನ್ನು ಜಸ್ಟ್ ಕುದ್ರೆ ಆಗೋಯ್ತು. ಇಲ್ಲಿ ಬಾಳೆ ದಿಂಡನ್ನ ಎಲ್ಲ
ಹೆಚ್ಕೋತಾ ಇದ್ದೀನಿ. ಅದರಲ್ಲಿ ಎಕ್ಸ್ಟ್ರಾ ನಾರು ಏನು ಬರುತ್ತಲ್ಲ ಹಿಂಗೆ ಎಳೆದಾಗ ಅದನ್ನು ಒಂಚೂರು ತೆಕ್ಕೋಬೇಕು. ಇದು ಯಾವ ಥರ ಅಂದರೆ ನಾನು ಹಿಂದಿನ ದಿನವೇ ಬ್ರೌನ್ ರೈಸ್ 1.5 ಕಪ್ ನೆನೆ ಹಾಕ್ಕೊಂಡಿದ್ದೆ. ಇವಾಗ ಕರೆಕ್ಟಾಗಿ 1.5 ಕಪ್ ಆಗೋವಷ್ಟು ಬನಾನಾ ಸ್ಟೆಮ್ ಕಟ್ ಮಾಡ್ಕೋತಾ ಇದ್ದೀನಿ. ಆಯಿತಾ, 2 ಈಕ್ವಲ್ ಕ್ವಾಂಟಿಟಿ ಇರಬೇಕು. ನೀವು ವೈಟ್ ರೈಸು ಹಾಕೋಬೋದು, ಏನು ತೊಂದರೆ ಇಲ್ಲ. ಬ್ರೌನ್ ರೈಸೇ ಆಗಬೇಕು ಅಂತಿಲ್ಲ. ಬ್ರೌನ್ ರೈಸ್ ಆದರೆ ಸ್ವಲ್ಪ ಫೈಬರ್ ಜಾಸ್ತಿ ಇರುತ್ತೆ, ಪಾಲಿಶ್ಡ್ ರೈಸ್ಗಿಂತ ಅದು ಬೆಟರು ಅಂತ ಹೇಳಿಬಿಟ್ಟು ನಾನು ಬ್ರೌನ್ ರೈಸ್ ತೊಗೊಂಡಿದ್ದೀನಿ. ಅಷ್ಟೇ, 2 ಈಕ್ವಲ್ ಕ್ವಾಂಟಿಟಲ್ಲಿ ಇರಬೇಕು, ಅದು ಮಾತ್ರ ನೆನ್ಪಿಟ್ಕೋಬೇಕು ಅಷ್ಟೇ. ಇದು ಹೆಚ್ಚಿದ ತಕ್ಷಣ ನೀರಿಗೆ ಹಾಕ್ಕೊಳ್ಳೋದು, ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಇಲ್ಲಿ ಮಿಕ್ಸಿಗೆ ಅದೇ ಬ್ರೌನ್ ರೈಸ್ ಏನೇನೆ ಹಾಕ್ಕೊಂಡಿದ್ನಲ್ಲ ರಾತ್ರಿ ಅದನ್ನು ಹಾಕೋತಾ ಇದ್ದೀನಿ. ಅದಾದಮೇಲೆ ಬನಾನಾ ಸ್ಟೆಮ್ ಏನು ಹೆಚ್ಕೊಂಡು ಅದನ್ನು ಹಾಕ್ಕೊಂಡು, ಆಮೇಲೆ ಒಂದು ಸ್ವಲ್ಪ ಒಣಮೆಣಸು, ಕೊತ್ತಂಬರಿ ಮತ್ತು ಜೀರಿಗೆ ಹಾಕ್ಕೋಬೋದು. ಇದು ಆಪ್ಷನಲ್ ಆಯಿತಾ. ನಾನು ವೈಟ್ ಕುರ್ಮಾ ಮಾಡಿರೋದ್ರಿಂದ ಈ ಥರ ಮಾಡ್ಕೋತಾ ಇದ್ದೀನಿ. ಇಲ್ಲಾಂದರೆ ನೀವು ಪ್ಲೇನಾಗೂ ಮಾಡ್ಕೋಬೋದು. ಮತ್ತು 1/4 ಕಪ್ಪಷ್ಟು ತೆಂಗಿನಕಾಯಿ ತುರಿ. ನಾವು 1.5 ಕಪ್ಪು ಬಾಳೆದಿಂಡು ಮತ್ತು ಅಕ್ಕಿಗೆ 1/4 ಕಪ್ಪಷ್ಟು ತೆಂಗಿನಕಾಯಿ ಹಾಕ್ಕೋಬೇಕು. ಎಲ್ಲ ನೈಸಾಗಿ ರುಬ್ಕೊಂಡ್ರೆ ಆಯಿತು. ನಿಮಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ಗೆ ಇದು ನೋಡಿದ್ರೆ ಅನ್ನಿಸ್ಬೋದು, ಇದೇನಪ್ಪ ಇದು ದೋಸೆ ಹೇಳುತ್ತಾ ಈ ಹಿಟ್ಟು ಅಂತ. ನಾನು ಸ್ಟಾರ್ಟಿಂಗಲ್ಲಿ ಮಾಡಬೇಕಾದ್ರೆ ಫಸ್ಟ್ ಟೈಮ್ ಯಾವಾಗಲೂ ಮಾಡಿದಾಗ ಹಂಗೆ ಅಂದ್ಕೊಂಡಿದ್ದೆ, ಇದೇನಪ್ಪ ದೋಸೆ ಹೇಳುತ್ತಾ ಅಂತ. ಬಟ್ ನೀಟಾಗಿ ಹೇಳುತ್ತೆ, ಏನೇನೂ ತೊಂದರೆ ಇಲ್ಲ, ಆರಾಮಾಗಿ ಹೇಳುತ್ತೆ. ಇಲ್ಲಿ ಕುರ್ಮಾ ಮಧ್ಯೆ ಚೆಕ್ ಮಾಡ್ಕೋತಾ ಇದ್ದೆ. ಇದಾದ್ರ ನಂತರ ಕೋಸಂಬರಿಗೆ ರೆಡಿ ಮಾಡಿಕೊಂಡೆ. ಸಿಂಪಲ್ಲೇನೆ, ಎಲ್ಲರೂ ಮಾಡೋ ಹಾಗೆ ಟೊಮೆಟೊ ಅದೆಲ್ಲ ಹಚ್ಕೊಂಡು ರೆಡಿ ಮಾಡ್ಕೋತಾ ಇದ್ದೆ. ಮತ್ತು ಇದು ನಮ್ಮದು ಬ್ರಂಚೆ ಆಗೋಯ್ತು ಆಯಿತಾ. ಟೋಟಲಿ ಅಪ್ ಆ್ಯಂಡ್ ಡೌನ್ ಇತ್ತು ಕರೆಂಟು. ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಕರೆಂಟ್ ಹೋಗೋದು, ಸ್ವಲ್ಪ ಹೊತ್ತಾದ್ಮೇಲೆ ಬರೋದು, ಹಿಂಗಾಗ್ಬಿಟ್ಟು ಸರಿ ಇನ್ನೇನಾಯಿತು ಊಟಕ್ಕೆ ಅದನ್ನು ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಮಾಡ್ಕೊಂಬಿಟ್ವಿ. ಇಲ್ಲಿ ಕೋಸಂಬರಿಗೆ ಸಿಂಪಲ್ ಏನಪ್ಪ, ಹಸಿಮೆಣಸು, ಟೊಮೆಟೊ, ಒಂದು ಸ್ವಲ್ಪ ಕಾಯಿ ತುರಿ, ಕುಕುಂಬರು, ಆಮೇಲೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಪ್ಲಸ್ ಲಿಂಬೆಹಣ್ಣು ಹಿಂಡ್ಕೊಂಡಿರೋದು ಅಷ್ಟೇ. ತುಂಬ ಸಿಂಪಲ್, ಎಲ್ಲರೂ ಮಾಡ್ಕೊಳ್ಳೋ ಥರನೇ. ಸೊ ಇದು ರೆಡಿ ಆಯಿತು. ಇದು ರೆಡಿ ಆಗೋ ಟೈಮಿಗೆ ಕರೆಕ್ಟಾಗಿ ನನ್ನ ಮಗ ಬಂದಿದ್ದು ಆಯಿತು. ಬೆಳಿಗ್ಗೆ ತಿಂಡಿ ಹೋಗಿ ಇಷ್ಟೊತ್ತಾಗೆ ಹೋಗಿತ್ತು. ಸರಿ, ಮತ್ತು ಎಲ್ಲರಿಗೂ ಒಬ್ಬೊಬ್ರೊಬ್ರಿಗೆ ದೋಸೆ ಹಾಕ್ಕೊಂಡು ಮಾಡ್ಕೊಂಡ್ವಿ ಅಷ್ಟೇ. ಇಲ್ಲಿ ನೋಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಬಾಳೆ ದಿಂಡಿತ್ತಲ್ಲ ಅದರಿಂದನೇ ಹಾಕಿ ಉಜ್ಕೋತೀನಿ. ಆದಷ್ಟು ಆ ಸಿಲಿಕಾನ್ ಬ್ರಷ್ಗಿಂತ ಇದು ಬೆಟರು ಅಂತ ಹೇಳಿಬಿಟ್ಟು ಅಷ್ಟೇ. ಮತ್ತು ಇವಾಗ ದೋಸೆ ಹಾಕೋತಾ ಇದ್ದೀನಿ. ನೋಡಿ, ನೀಟಾಗಿ ಹಾಕೋಬೋದು, ನೀಟಾಗಿ ಹೇಳುತ್ತೆ, ಏನೂ ತೊಂದರೆ ಇಲ್ಲ ಆಯಿತಾ. ಅದು ಹಿಟ್ಟು ನೋಡಿದ್ರೆ ಸ್ವಲ್ಪ ಅನಿಸುತ್ತೆ ಏನಪ್ಪ ಹೇಳುತ್ತಾ ಅಂತ, ಬಟ್ ಏನೇನು ತೊಂದರೆ ಇಲ್ಲ, ತುಂಬ ನೀಟಾಗಿ ಹೇಳುತ್ತೆ, ತುಂಬ ಹೈ ಫೈಬರು. ಇವಾಗ ಜಸ್ಟ್ ಇಷ್ಟೇ ನಾರ್ಮಲಾಗಿ ದೋಸೆ ಹಾಕ್ಕೊಂಡು ಒಂದು ಚೂರಿ ಎಣ್ಣೆ ಹಾಕ್ಕೊಂಡು ಮುಚ್ಚಿಟ್ಕೊಳ್ಳೋದು. ಬೆಂದ ನಂತರ ರಿವರ್ಸ್ ಹಾಕ್ಕೊಂಡ್ಬಿಟ್ಟು ಸರ್ವ್ ಮಾಡೋದು ಅಷ್ಟೇ. ತುಂಬ ಸಿಂಪಲ್ ಬಟ್ ತುಂಬ ಹೆಲ್ದಿ. ನೀವು ಬೇಕಿದ್ರೆ ಇವಾಗ ಚಟ್ನಿ, ಇವಾಗ ಹೆಸರು ಕಾಳ್ದು ಏನು ಕುರ್ಮಾ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ರೆಡ್ ಚಿಲ್ಲಿ ಹಾಕ್ಕೊಂಡು ಮಾಡಿಕೊಂಡ್ರೆ ಇದನ್ನು ಬಿಳಿ ದೋಸೆನೇ ಮಾಡ್ಕೋಬೋದು. ನಾನು ಇದು ರೆಡ್ಡಾಗಿ ಮಾಡಿದ್ರೆ ಹೆಸರು ಕಾಳ್ದು ಬಿಳಿ ಕುರ್ಮಾ ಮಾಡ್ಕೋತೀನಿ. ಇಲ್ಲ ಅಂದರೆ ಏನು ಮಾಡ್ತೀನಿ, ಇದು ಬಿಳಿ ದೋಸೆ ಇದಕ್ಕೆ ರೆಡ್ ಚಿಲ್ಲಿ ಏನೂ ಹಾಕ್ಕೊಳ್ದಿರ ನಾರ್ಮಲಾಗಿ ಮಾಡಿಬಿಟ್ಟು ಜೀರಿಗೆ ಕೊತ್ತಂಬರಿ ಅದೆಲ್ಲ ಬಿಟ್ಟು ಮಸಾಲೆಗಳು ಬಿಟ್ಟು ಹಾಗೆ ದೋಸೆ ಮಾಡಿಕೊಂಡು ಈ ಹೆಸರು ಕಾಳ್ದು ಪಲ್ಯ ಥರ ಮಾಡ್ಕೋತೀನಿ. ಏನಪ್ಪ, ರೆಡ್ ಚಿಲ್ಲಿ ಪೌಡರು, ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ ಹಾಕ್ಕೊಂಡು ಮಾಡ್ಕೋತೀವಲ್ಲ ಆ ಥರ ಮಾಡ್ಕೋತೀನಿ. ವಯಸ್ಸ ವರ್ಷ ಹಿಂಗಾದರೆ ಹಂಗಾದರೆ ಹಿಂಗೆ ಈ ಥರ. ಕೋಸಂಬರಿ ಮಕ್ಳಿಗೆ ತಿನ್ನಿಸೋದು ತುಂಬ ಕಷ್ಟ. ಇವನು 1 ಸ್ಪೂನ್ ತಿಂದ್ಬಿಟ್ಟು ಸಾಕಪ್ಪ ಸಾಕು ಅಂತ ಹೇಳಿಬಿಡ್ತಾನೆ. ಆಮೇಲೆ ಈ ಕುರ್ಮಾನು ಎಲ್ಲ ಅಷ್ಟೇ, ಸುಮ್ಮನೆ ಸಾಂಬಾರು ಕುರ್ಮ ಎಲ್ಲ ಸುಮ್ಮನೆ ಹಿಂಗೆ ಡಿಪ್ ಮಾಡಿಕೊಂಡು ಸುಮ್ಮನೆ ಮುಟ್ಟಿಸ್ಕೊಂಡು ತಿಂತಾರೆ. ಆವಾಗ ಈ ಮೊಳಕೆ ಕಾಳೆಲ್ಲ ಹೋಗಲ್ಲ ಕಡೆಗೆ. ವಿಲ್ ಎಂಡ್ ಅಪ್ ಫೀಡಿಂಗ್ ದೆಮ್ ಆಯಿತಾ. ಆದಷ್ಟು ಅವರೇ ತಿಂದರೆ ಒಳ್ಳೆಯದು, ಮೈಗೆ ಹತ್ತದೆ ಅಂತ ಹೇಳ್ತಾರೆ. ಬಟ್ ಏನು ಮಾಡೋದು, ಈ ಬಿಟ್ಬಿಟ್ರೆ ಕಡೆಗೆ ನಾವೇ ತಿನ್ನಿಸ್ಬೇಕು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವ್ರಿಗೆ ನ್ಯೂಟ್ರಿಷನ್ ಹೋಗಬೇಕಲ್ವ, ಸರಿ ನಾವೇ ತಿನ್ಸೋಣ ಪರವಾಗಿಲ್ಲ ಅಂತ. ಇನ್ನು ಈ ಸ್ಪೂನಲ್ಲಿ ತಿನ್ನೋವಂಥದ್ದು ಅಂಥದ್ದೆಲ್ಲ ಆದರೆ ಸುಮ್ಮನೆ ಅವರೇ ಎಲ್ಲದೂ ಕಲಿಸ್ಕೊಟ್ಬಿಟ್ರೆ ಅವರೇ ತಿನ್ಕೊತಾರೆ, ಏನೂ ಯೋಚನೆ ಇಲ್ಲ. ಸೊ ಒಬ್ರದ್ದು ಆದಮೇಲೆ ಒಬ್ರದ್ದು ಲಂಚ್ ಆಗ್ತಾಯಿದೆ ಇಲ್ಲಿ. ಈಗ ನನ್ನ ಹಸ್ಬೆಂಡ್ಗೂ ಹಾಕ್ಕೊಟ್ಟೆ, ಅವ್ರದ್ದಾದಮೇಲೆ ನಾನು ಹಾಕ್ಕೊಂಡು ತಿಂದೆ. ಮತ್ತು ಇವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಲೇಬೇಕು, ಇಲ್ಲಾಂದರೆ ಮಕ್ಳಿಗೂ ಬೋರ್ ಆಗುತ್ತಲ್ವ. ಸೊ ವಿ ಹ್ಯಾವ್ ಟು ಎಂಟರ್ಟೈನ್ ದೆಮ್. ಅದೆಲ್ಲ ಆಗಿ ಆಮೇಲೆ ಅವನಿಗೆ ಡೈಲಿ 1 ಅವರ್ ಟಿ ವಿ ಟೈಮ್ ಇದೆ. ಆ ಟೈಮಲ್ಲಿ ಸರಿ ಒಂಚೂರು ಕ್ಲೀನ್ ಮಾಡ್ಕೊಂಬಿಡೋಣ ಮಿರರೆಲ್ಲ ಅಂದ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೆ. ಏನಂದರೆ ನಾವು ಕೆಲವೊಂದು ಸತಿ ನಾನು ಮುಂಚೆ ಏನು ಮಾಡ್ತಾಯಿದ್ದೆ, ವೀಕೆಂಡ್ ಈಸ್ ಕ್ಲೀನಿಂಗ್ ಟೈಮ್ ಅಂತ ಇಟ್ಕೊಂಡ್ಬಿಡ್ತಿದ್ದೆ.
ಸಾಟರ್ಡೆ ಅಂದರೆ ಆವಾಗ ವರ್ಕಿಂಗ್ ಇದ್ದಾಗ ಸ್ಯಾಟರ್ಡೆ ಬೆಳಿಗ್ಗೆ ಶುರುವಾದರೆ ಸಂಜೆವರೆಗೂ ಕ್ಲೀನಿಂಗ್ ಆಗ್ತಾಯಿತ್ತು. ಇವಾಗ ಒಂದು ಸ್ಯಾಟರ್ಡೆ ನಾವಿಲ್ಲಪ್ಪ ಎಲ್ಲೋ ಈಚೆ ಹೋಗಬೇಕು ಅಂದರೆ ಎಲ್ಲದೂ ಮೆಸ್ಸಪ್ಪೇನೆ. ಅದ್ರ ಬದಲು ಕಡೆಗೆ ನಾನು ಏನು ಅಂದ್ಕೊಂಡೆ ಅಂದರೆ ಒಂದು ದಿನಕ್ಕೆ ಒಂದು 10 ನಿಮಿಷ ಟೈಮ್ ಅಷ್ಟು ಮಾತ್ರ ಕ್ಲೀನ್ ಮಾಡ್ಕೊಳ್ಳೋದು. ಆವಾಗ ಬರ್ಡನು ಅನಿಸಲ್ಲ, ಅಯ್ಯೋ ಸುಸ್ತು ಅನಿಸಲ್ಲ, ಏನಿಲ್ಲ. ಇವಾಗ ಒಂದು ಸ್ಯಾಟರ್ಡೇ ನಾವು ಬ್ಯುಸಿ ಇದ್ದೀವಿ ಅಂದರೆ ತೀರಾ ಮೆಸಪ್ ಆಗಿರೋದು ಆ ಥರನೂ ಇರಲ್ಲ. ಯಾವುದಾದ್ರೂ ಒಂದು ಚಿಕ್ಕ ಪೋರ್ಷನ್ ತೊಗೊಳ್ಳೋದು, ಅದನ್ನು ಮಾತ್ರ ನೀಟಾಗಿ ಕ್ಲೀನ್ ಮಾಡೋದು. ವಿತಿನ್ 10 to 15 ಮಿನಿಟ್ಸ್ ಆಗುತ್ತೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ದಿಸ್ ಹ್ಯಾಸ್ ಹೆಲ್ಪ್ ಮೀ ಔಟ್ ಅ ಲಾಟ್. ಅಯ್ಯೋ ಒಂದಿನ ಫುಲ್ ಕ್ಲೀನಿಂಗ್ ಅಂತ ಅಂದ್ಕೊಳ್ಳೋದು, ಆಗದೆ ಇದ್ದಾಗ ಪೋಸ್ಟ್ಪೋನ್ ಆಗೋದು, ಅದೆಲ್ಲದ್ರ ಬದಲು ಡೈಲಿ ಒಂದು ಚಿಕ್ಕ ಪ್ಲೇಸು ಕ್ಲೀನ್ ಮಾಡ್ಕೊಳ್ಳೋದು. ಇಟ್ಸ್ ಬೀನ್ 3 years ಅಂದ್ಕೋತೀನಿ ಈ ಥರ ಮಾಡೋದು ನನಗೆ ಹೆಲ್ಪ್ ಆಗಿದೆ. ಸೊ ಐ ಥಾಟ್ ಐ ವಿಲ್ ಜಸ್ಟ್ ಶೇರ್ ವಿತ್ ಯು ಆಲ್ ಅಂತ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ದಿಸ್ ಇಸ್ ಆಲ್ ಅಬೌಟ್ ದಿಸ್ ವ್ಲಾಗ್. ನಾನು ಇಲ್ಲೇ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಕೊನೆವರೆಗೂ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.